ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ 45 ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾತಾಡಿದೀವಿ ಹಲವಾರು ವಿಚಾರಗಳನ್ನ. ಈಗ ತುಂಬಾ ಹತ್ರಕ್ಕೆ ಬಂದ ತಕ್ಷಣ ಒಂದು ಕುತೂಹಲ ಶುರುವಾಗಿದೆ ಆ್ಯಂಡ್ ಇದೊಂಥರ ಸ್ವಾರ್ಥ ಅಂತಾನೆ ಹೇಳ್ಬೋದು. 45 ನಮ್ಮ ಸಿನಿಮಾ ಅಂತ ನಮ್ಗೆ ಖುಷಿ ಇದೆ ಸರ್. ನಿಮ್ಮ ಮೊದಲ ರಿಯಾಕ್ಷನ್ ಇನ್ನು ಹತ್ರ ಇದೆ, ನಾವೆಲ್ಲ ನೋಡುವ ಟೈಮ್ ಬಂದಾಗಿದೆ. ಇಲ್ಲ, ನಮಗೂ ಒಂಥರ ಖುಷಿ ಇದೆ. ನಾವು ಯಾವಾಗ ಜನಗಳಿಗೆ ತಲುಪಿಸ್ಬೇಕು ಅಂತ ಖುಷಿ ಇದೆ. ಇವಾಗ ನಾವು ಇದನ್ನು ಯಾವ ರೀತಿ ತಲುಪಿಸ್ಬೇಕು ಅಂತಿದೆ ಒಳ್ಳೆ ಅಂತ ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ಇದೊಂದು ಸಂಸ್ಕೃತಿ ಅಂತ, ನಮ್ಮ ಇಂಡಿಯನ್ ಸಂಸ್ಕೃತಿನ ನಾವು ಅದನ್ನು ತೊಗೊಂಡಿದ್ದೀವಿ. ಅದನ್ನು ಎಲ್ಲರೂ ನೋಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ 7 ಥಿಯೇಟ್ರಲ್ಲಿ ಡೈರೆಕ್ಟಾಗಿ ನಾವು ಒಂದೇ ಸಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೇ ಆದರೆ ಫುಲ್ಲು ಎಲ್ಲ ಥಿಯೇಟ್ರಲ್ಲಿ ರಿಲೇ ಆಗಬೇಕು. ಎಲ್ಲ ಶಿವಣ್ಣಂದು, ನಮ್ಮ ಉಪೇಂದ್ರ ಸಾರು, ರಾಜ್ ಬಿ ಶೆಟ್ಟಿ ಫ್ಯಾನ್ಸ್ಗೆ ತುಂಬ ಒಂಥರ ಎಕ್ಸೈಟ್ಮೆಂಟಿಗೆ ಕಾಯ್ತಾ ಇದ್ದಾರೆ. ಅದಕ್ಕೆ ಆ ಎಕ್ಸೈಟ್ಮೆಂಟ್ಗೆ ನಾವೊಂದು ಎಕ್ಸೈಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು 7 ಥಿಯೇಟ್ರಲ್ಲಿ ಒಂದೇ ಸಲ ನಾವು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ನಿಮಗೀಗ ಹೌದು, ನೀವು ಪ್ರೊಡ್ಯೂಸರು, ಈ ಕಥೆನ ಓಕೆ ಮಾಡ್ತೀರಾ, ಅದು ಜರ್ನಿ, ದೊಡ್ಡ ಜರ್ನಿ. ಈ 45 ಅಂತ ಬಂದಾಗ ಒಂದು ಲಾಂಗ್ ಜರ್ನಿನೇ ಇದೆ. 25ಕ್ಕೆ ಸಿನಿಮಾ ನೋಡೋದಕ್ಕೆ ಫ್ಯಾನ್ಸ್ ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ನೀವು ಪ್ರೊಡ್ಯೂಸರ್ ಅಲ್ಲ, ನೀವು ಪ್ರೇಕ್ಷಕರಾಗಿ ನೀವು ಹೇಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿ. ನನಗೂ ಪ್ರೇಕ್ಷಕರಿಗೆ ಹೆಂಗೆ ಕುತೂಹಲ ಇದೆಯಾ, ನನಗೂ ಅದೇ ಥರ ಕುತೂಹಲ ಇದೆ. ನನಗಂದರೆ ನಾನು 3 ವರ್ಷದಿಂದ ನಮ್ಮ ಪಿಕ್ಚರಲ್ಲಿ ಜರ್ನಿ ಮಾಡ್ಕೊತಾ ಇದ್ದ ಒಂಥರ ನಮ್ಮದು ಒಂಥರ ಮಗು ಥರ. ಯಾವ ಥರ ಅಂದರೆ ಅದನ್ನ ಹೇಳಲ್ಲ. ನೀವೆಲ್ಲ ಫಿಲಮಲ್ಲಿ ನೋಡಿದಾಗ ಗೊತ್ತಾಗತ್ತೆ ಯಾಕೆ ಈ ಥರ ಡಿಲೇ ಆಯಿತು, 3 ವರ್ಷ ಆಯಿತು, ಏನಕ್ಕೆ ಆಯಿತು, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಮತ್ತೆ ನಾನು ಹೇಳ್ತಾ ಇರ್ತೀನಿ, ಯಾಕೆಂದರೆ ನಮ್ಮ ಪಿಕ್ಚರು ಅಂತ ನಾನು ಹೊಗಳ್ತಾ ಇಲ್ಲ. ನೀವು ನೋಡಿದ್ಮೇಲೆ ನೀವು ಹೊಗಳ್ತಾ ಇದ್ದರೆ ಆ ಹೊಗಳೋದು ನಾನು ನೋಡಿ ಸಂತೋಷ ಪಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಮೇಡಮ್. ಓಕೆ ಸರ್, ಈಗ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ, ಸಣ್ಣ ಸಣ್ಣ ತುಣುಕುಗಳನ್ನ ನೋಡಿದ್ದೀರಾ ಸಿನಿಮಾದು. ಅದೆಲ್ಲವನ್ನು ಕೂಡ ನೋಡಿದಾಗ ಅರ್ಜುನ್ ಜನ್ಯ ಸರ್ ವರ್ಕು, ಅವರ ಯೋಚನೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಅವ್ರ ಜೊತೆ ಕಳೆದಂಥ ಟೈಮ್ ಆಗಿರ್ಬೋದು, ಅವರ ವರ್ಕ್ ಸ್ಟೈಲ್ ಆಗಿರ್ಬೋದು, ಅವರ ಜೊತೆಗಿನ ಜರ್ನಿ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ. ಇಲ್ಲ, ನಾನು ಹೆಚ್ಚು ಕಮ್ಮಿ 3 ವರ್ಷದಿಂದ ಜೊತೆಯಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ. ತುಂಬ ಟ್ಯಾಲೆಂಟೆಡ್ ಅಂದರೆ ನನಗೆ ಗೊತ್ತಿದ್ದಂಗೆ ಈ ಪಿಕ್ಚರ್ ನೋಡಿದ್ರೆ ಡೈರೆಕ್ಷನ್ ಇವರೇನಾದರೂ ಒಂದು 50 ಪಿಕ್ಚರು ಡೈರೆಕ್ಷನ್ ಮಾಡಿ ಮತ್ತೆ 51ನೇ ಪಿಕ್ಚರ್ ನಾನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಕಂಟೆಂಟ್ಗಾಗಲಿ ಅವ್ರಿಗೆ ಅವರು ಒಂಥರ ಏನು ಐಡಿಯಾ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ನೋಡ್ತಾ ಹೆಚ್ಚು ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಅವ್ರ ಜೊತೆ. ಯಾಕಂದರೆ ಒಂದೊಂದು ಸೀನ್ ನೋಡಿದ್ರೆ ಇನ್ನೊಂದು ಸೀನ್ ನೋಡಬೇಕು ಅನಿಸುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಇದಂತ. ತುಂಬ ನನಗೇನು ಹೊಸಬ್ರು ಅಂತೂ ನನಗೆ ಅನಿಸ್ಲೇ ಇಲ್ಲ. ಇದು ಹೊಸಬ್ರು ಅಂತ ಡೈರೆಕ್ಟ್ ಹೊಸಬ್ರು ಕೊಟ್ಟಿದ್ದೀವಿ, ಯಾಕೆ ನಾವು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ. ಅವ್ರ ಕತೆ ಹೇಳ್ತಾ ಇದ್ರೆ ಆ ಕತೆಗೆ ಏನು ಬೇಕೋ ಅದು ನಾನು ಕೊಡ್ತಾ ಇದ್ದೀನಿ. ಅದು ತಕ್ಕಂತ ಅವರು ಮಾಡಿದ್ದಾರೆ. ಸರ್, ಈಗ 45 ಅಂತ ಬಂದಾಗ ಮಲ್ಟಿ ಸ್ಟಾರರ್ ಸಿನಿಮಾ. ನಾವು ಒಂದೇ ಸಿನಿಮಾದಲ್ಲಿ ಶಿವಣ್ಣನ ನೋಡ್ಬೋದು, ಉಪೇಂದ್ರ ಸರ್ನ ನೋಡ್ಬೋದು, ರಾಜ್ ಬಿ ಶೆಟ್ಟಿನ ನೋಡ್ಬೋದು. ಮೂವರು ಕೂಡ ರಾಕ್ಷಸರು, ನಟನೆಯಲ್ಲಿ ರಾಕ್ಷಸರು ಅಂತಲೇ ಹೇಳ್ಬೋದು. ಆ ಮೂವರ ಬಗ್ಗೆ ಹೇಳೋದಾದರೆ, ಶಿವಣ್ಣ ನಮಗೆ ಹೇಗೆ ಕಾಡ್ತಾರೆ, ಉಪೇಂದ್ರ ಅವರು ಹೇಗೆ ಕಾಡಬಹುದು, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ನಮ್ಮನ್ನು ಹೇಗೆ ರಂಜಿಸಬಹುದು ಅಂತ ಹೇಳಿ. ಮೇಡಮ್, ನೀವು ಹೇಳಿದ್ದು ನಿಜಾನೇ, ಖಂಡಿತ ನಿಜಾನೇ. ಅದು ನೀವು ಫಿಲಮಲ್ಲಿ ನೋಡಬೇಕದು. ಯಾಕೆಂದರೆ ನಾನು ಫಸ್ಟೇ ಹೇಳ್ತೇನೆ, ನಾನು ಶಿವಣ್ಣನ ಫ್ಯಾನು. ಶಿವಣ್ಣ ನಮ್ಮ ಪಿಕ್ಚರ್ ಮಾಡಿದ್ದು ನನಗೊಂದು ಭಾಗ್ಯ ಅಂತ ನಾನು ಆವಾಗೂ ಹೇಳ್ತೇನೆ. ಶಿವಣ್ಣ ಆಗಲಿ, ಉಪೇಂದ್ರ ಸಾರು ಅಷ್ಟೇ. ನಾವು ದೂರದಿಂದ ಇವಾಗ ಹತ್ರದಿಂದ ಮೂವರನ್ನು ನೋಡ್ತಾಯಿದ್ರು. ರಾಜ್ ಬಿ ಶೆಟ್ಟಿ ಅಂತ ಒಬ್ಬೊಬ್ಬರು ಇದರಲ್ಲಿ ಅವ್ರು ಹೆಚ್ಚು ಇವ್ರು ಹೆಚ್ಚು ಅಂತ ನಾನು ಹೇಳಲ್ಲ ಮೇಡಮ್. ಒಬ್ಬೊಬ್ರದ್ದು ಒಂದೊಂದು ಆ್ಯಕ್ಟಿಂಗ್ ಮೇಡಮ್. ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅದು. ಯಾಕೆಂದರೆ ನಮ್ಮ ಶಿವಣ್ಣನ ನಾವು ಈ ಥರ ನೋಡಿ ಹೆಚ್ಚು ಕಮ್ಮಿ ನಾವು ರಾಜ್ಕುಮಾರ್ ಸರ್ ನೋಡಿರ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ಪಿಕ್ಚರ್ಗಳು ಹೆಂಗಿರುತ್ತೋ ಆ ಸ್ಟೈಲಲ್ಲಿ ಶಿವಣ್ಣ ಮಾಡಿದ್ದಾರೆ. ಉಪ್ಪಿ ಸಾರ್ ಅಷ್ಟೇ. ಉಪ್ಪಿ ಸಾರ್ದು ಅವ್ರಿಗೆ ಅದು ಹೇಳ್ಬಾರ್ದು. ಉಪ್ಪಿ ಸಾರ್ ನೀವು ಪಿಕ್ಚರಲ್ಲೇ ನೋಡಬೇಕು. ರಾಜ್ ಬಿ ಸಾರ್ ಅಂತೂ ಎಕ್ಸ್ಟ್ರಾರ್ಡ್ನರಿ. ಒಬ್ಬೊಬ್ಬರು ಮೇಡಮ್, ಒಬ್ಬೊಬ್ಬರು ಏನಂದರೆ ಇವ್ರು ಕಮ್ಮಿ, ನಾನು ಹೇಳಿಲ್ವ, ಅವ್ರು ಕಮ್ಮಿ ಇವ್ರು ಕಮ್ಮಿ ಅಲ್ಲ, ಅವ್ರು ತಕ್ಕಂತೆ ಅವರು ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಇದುವರೆಗೂ ಯಾವ ಫಿಲಮಲ್ಲಿ ಮಾಡಿಲ್ಲ ಅನಿಸತ್ತೆ. ನೀವು ಫಿಲಮಲ್ಲಿ ನೋಡಿದ್ಮೇಲೆ ಗೊತ್ತಾಗತ್ತೆ. ಅದು ತುಂಬ ನಾನು ಅದು ಹೇಳ್ತಾ ನನಗೆ ಬಂದ್ಬಿಡತ್ತೆ ಅದು.